ಹೇ ಆಲ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಒಳ್ಳೆ ಯೂಸ್ಫುಲ್ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಲುಕ್ ಅಟ್ ಹಿಯರ್. ಇದು ಫಿಲಿಪ್ಸ್ ಕಂಪನಿದು ಬಿಕಿನಿ ಟ್ರಿಮ್ಮರ್. ಇಟ್ ಈಸ್ ಯೂಸ್ಫುಲ್ ಫಾರ್ ಆಲ್ ಲೇಡೀಸ್. ಫಸ್ಟು ನಾವೆಲ್ಲರೂ ವ್ಯಾಕ್ಸ್ ಮಾಡಿಸ್ತೀವಿ. ಬಟ್ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ವ್ಯಾಕ್ಸ್ ಮಾಡಿಸೋದ್ರಿಂದ ಫುಲ್ ರೆಡ್ಡಿಶ್ ಆಗಿಬಿಡುತ್ತೆ ಮತ್ತು ಅಲರ್ಜಿ ಥರ ಆಗುತ್ತೆ. ಹೇಳ್ಬಿಟ್ಟು ನಾವು 100 ಡೇಸ್ನ ರಿಮೂವ್ ಮಾಡದೇ ಇರೋಕ್ಕಾಗಲ್ಲ ಅಲ್ವಾ. ಸೊ ವಿ ಕ್ಯಾನ್ ಯೂಸ್ ಅ ಟ್ರಿಮ್ಮರ್. ನಾನು ಬೇರೆ ಟ್ರಿಮ್ಮರ್ ಕೂಡ ಯೂಸ್ ಮಾಡಿದ್ದೀನಿ. ಬಟ್ ಅದ್ರಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪನಾದರೂ ಪೇನ್ ಆಗುತ್ತೆ ಟ್ರಿಮ್ ಮಾಡ್ಕೊಳ್ಳೋವಾಗ. ಬಟ್ ಇದು ಫಿಲಿಪ್ಸ್ ಟ್ರಿಮ್ಮರ್ ಇದಿದೆ ಅಲ್ವಾ, ಸ್ವಲ್ಪನೂ ಪೇನ್ ಆಗಲ್ಲ ಮತ್ತು ರ್ಯಾಷಸ್ ಆಗಲಿ ಯಾವುದೇ ಅಲರ್ಜಿ ಆಗಲಿ ಏನೂ ಕೂಡ ಆಗಲ್ಲ. ಇದು ಮೇನ್ ಯೂನಿಟ್, ಇದು ಮೇನ್ ಹೆಡರ್, ಇದು ಟ್ರಿಮ್ ಮಾಡುತ್ತೆ. ಇದ್ರ ಜೊತೆಲಿ ಇನ್ನೊಂದು ಅಟ್ಯಾಚ್ಮೆಂಟ್ ಕೂಡ ಬಂದಿದೆ. ಇದು ಬ್ರಷ್, ಹೆಡ್ ಬ್ರಷ್. ಇದನ್ನು ಹಾಕ್ಬಿಟ್ಟು ಕೂಡ ನಾವು ಟ್ರಿಮ್ ಮಾಡ್ಬೋದು. ಬಟ್ ನಾನು ಇದನ್ನು ಯೂಸ್ ಮಾಡಲ್ಲ, ಜಸ್ಟ್ ಹೀಗೆ ನಾನು ಯೂಸ್ ಮಾಡ್ತೀನಿ. ಇದ್ರ ಜೊತೆಲಿ ಇನ್ನೊಂದು ಯೂನಿಟ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇದೇನು ಮಾಡುತ್ತೆ ಅಂದರೆ ಟೈನಿ, ತುಂಬ ಚಿಕ್ಕದಾಗಿರೋ ಇರುತ್ತಲ್ಲ, ಸೊ ಅದಿದ್ದಾಗ ಇದು ಟ್ರಿಮ್ ಮಾಡ್ಕೊಂಡ್ಮೇಲೆ ಟೈನಿ ಇಯರ್ಗೋಸ್ಕರ ಇದನ್ನು ಯೂಸ್ ಮಾಡಿಬಿಟ್ಟು ರಿಮೂವ್ ಮಾಡೋದ್ರಿಂದ ಆ ಟೈನಿ ಇಯರ್ ಕೂಡ ರಿಮೂವ್ ಆಗುತ್ತೆ. ತುಂಬ ಜನ ನಾನು ನೋಡಿದ್ದೀನಿ ರೇಸರ್ನ ಯೂಸ್ ಮಾಡ್ತಾರೆ. ರೇಸರ್ನ ಯೂಸ್ ಮಾಡಬೇಡಿ, ಯಾಕೆಂತಂದರೆ ಅದನ್ನು ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಕಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇದ್ರ ಜೊತೆಲಿ ಒಂದು ಸ್ಮಾಲ್ ಬ್ರಷ್ ಕೂಡ ಕೊಟ್ಟಿರ್ತಾರೆ. ನಾವು ಟ್ರಿಮ್ಮರ್ ಯೂಸ್ ಮಾಡಾದ್ಮೇಲೆ ಈ ಬ್ರಷಿಂದ ಕ್ಲೀನ್ ಮಾಡ್ಬೋದು. ಇದೆಲ್ಲ ಒಂದು ಈ ಥರ ಸ್ಯಾಟಿನ್ ಪೌಚಲ್ಲಿ ಬಂದಿರುತ್ತೆ. ನೀವೆಲ್ಲಾದರೂ ಔಟ್ಸೈಡ್ ಹೋಗ್ತಾ ಇದ್ದೀರಾ ಅಂದಾಗ ಇದನ್ನೆಲ್ಲ ಇದ್ರಲ್ಲಿ ಹಾಕ್ಬಿಟ್ಟು ಕ್ಯಾರಿ ಕೂಡ ಮಾಡ್ಬೋದು. ಇದು ಬ್ಯಾಟ್ರಿಯಿಂದ ವರ್ಕ್ ಆಗುತ್ತೆ. ಒಂದು ಬ್ಯಾಟ್ರಿ ಹಾಕಿದರೆ ಸಾಕು. ಸೊ ನೀವೆಲ್ಲಾದರೂ ಔಟ್ಸೈಡ್ ಹೋದರೂ ಕೂಡ ಎಲೆಕ್ಟ್ರಿಸಿಟಿ ಅವಶ್ಯಕತೆಯೇ ಇಲ್ಲ, ಇದನ್ನೇ ತೊಗೊಂಡು ಹೋಗ್ಬೋದು. ಆಮೇಲೆ ನೀವು ಯೂಸ್ ಮಾಡದೇ ಇದ್ದಾಗ ಇದನ್ನು ತೆಗೆದುಬಿಟ್ಟಿಡಿ. ತೆಗೆದಿಡೋದ್ರಿಂದ ಏನಾಗುತ್ತೆ ಅಂದರೆ ಈ ಬ್ಯಾಟ್ರಿ ಮಿನಿಮಮ್ ಅಂದ್ರೂ ಒಂದು 5-6 ಮಂತ್ಸ್ ಬರುತ್ತೆ. ಇದು 1 ಸ್ಪೀಡಲ್ಲಿ ವರ್ಕ್ ಆಗುತ್ತೆ. ತುಂಬ ಹೈ ಸ್ಪೀಡಲ್ಲೂ ವರ್ಕ್ ಆಗಲ್ಲ, ತುಂಬ ಲೋ ಸ್ಪೀಡಲ್ಲೂ ವರ್ಕ್ ಆಗಲ್ಲ. ಮೀಡಿಯಮ್ ಸ್ಪೀಡ್, ಒಂದೇ ಸ್ಪೀಡಲ್ಲಿರುತ್ತೆ, ಮೀಡಿಯಮ್ ಸ್ಪೀಡಲ್ಲಿರುತ್ತೆ. ಸೊ ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಇದ್ರ ಬ್ಲೇಡ್ ನೋಡ್ಬೋದು ನೀವು, ತುಂಬ ಶಾರ್ಪಾಗೂ ಇಲ್ಲ. ಸೊ ನಮಗೆ ಸ್ಕಿನ್ ಕಟ್ ಆಗುತ್ತೆ ಅನ್ನೋ ಟೆನ್ಷನ್ ಕೂಡ ಇರೋದಿಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಏನು ಎಷ್ಟರವರೆಗೂ ಟ್ರಿಮ್ ಮಾಡುತ್ತೆ ಅಂದರೆ, ನಾವು ಟ್ರಿಮ್ ಮಾಡ್ಕೊಂಡಾಗ ಮಿನಿಮಮ್ ಅಂದ್ರೆ 0.5 mm ಏರ್ ಇರುತ್ತೆ ಅಷ್ಟೇ, ಅಲ್ಲಿವರೆಗೂ ಇದು ಟ್ರಿಮ್ ಮಾಡುತ್ತೆ. ಇದನ್ನ ನೀವು ಶವರ್ ಮಾಡುವಾಗಾದರೂ ಯೂಸ್ ಮಾಡ್ಬೋದು ಅಥವಾ ಆಮೇಲೆ ಕೂಡ ಯೂಸ್ ಮಾಡ್ಬೋದು. ಯಾಕೆಂತಂದರೆ ಇದು ವಾಟರ್ ಪ್ರೂಫ್ ಇರುತ್ತೆ. ಡ್ರೈ ಸ್ಕಿನ್ ನಮಗೂ ಮಾಡ್ಬೋದು ಮತ್ತು ವೆಟ್ ಸ್ಕಿನ್ಗೂ ನಾವು ಇದು ಟ್ರಿಮ್ ಮಾಡ್ಬೋದು. ರೇಸರ್ ಯೂಸ್ ಮಾಡೋದ್ರಿಂದ ಏನು ಅಂದರೆ ವೆಟ್ ಮಾಡಿಬಿಟ್ಟು ರೇಸರ್ನ ಯೂಸ್ ಮಾಡಬೇಕಾಗುತ್ತೆ. ಇದು ಆಗಲ್ಲ, ನಾವು ಡ್ರೈ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇಲ್ಲ ನಿಮ್ಗೆ ಬೇಕಂದರೆ ವೆಟ್ ಮಾಡಿಕೊಂಡು ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು. ನೋಡ್ಬೋದು ನಾನೀಗ ಇದು ಏರ್ನ ರಿಮೂವ್ ಮಾಡ್ತಾ ಇದ್ದೀನಿ. ನನಗಂತೂ ಇದು ಸೇಮ್ ವ್ಯಾಕ್ಸ್ ಥರನೇ ಫೀಲ್ ಕೊಡುತ್ತೆ. ಅಂದರೆ ಪೇನ್ ಆಗಲ್ಲ, ಔಟ್ಪುಟ್ಟು ಸ್ವಲ್ಪ ವ್ಯಾಕ್ಸ್ ಥರನೇ ಇರುತ್ತೆ ರಿಮೂವ್ ಮಾಡಿದ್ಮೇಲೆ. ಇದು ಪ್ರೈಸ್ ಬಂದುಬಿಟ್ಟು 2500. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ಒಂದು 5-6 ಮಂತ್ಸ್ಗೆ ಒಂದ್ಸರಿ ನಾವು ಬ್ಯಾಟ್ರಿ ಚೇಂಜ್ ಮಾಡಿದ್ರೆ ಆಯಿತು. ಇದ್ರ ಜೊತೆ ಒಂದು ಬ್ರಷ್ ಕೂಡ ಕೊಟ್ಟಿರ್ತಾರೆ. ನಾವು ಟ್ರಿಮ್ಮರ್ ಯೂಸ್ ಮಾಡಾದ್ಮೇಲೆ ಈ ಬ್ರಷಿಂದ ಕ್ಲೀನ್ ಮಾಡ್ಬೋದು. ಆಮೇಲೆ ಈ ಟ್ರಿಮ್ಮರ್ ವಾಟರ್ ಪ್ರೂಫ್ ಕೂಡ. ಇದನ್ನ ಯೂಸ್ ಮಾಡಿದ್ಮೇಲೆ ಸ್ವಲ್ಪ ವಾರ್ಮ್ ವಾಟ್ರಲ್ಲಿ ಕ್ಲಾತಿಂದ ಸ್ವಲ್ಪ ವೈಪ್ ಮಾಡಿಬಿಟ್ಟು ಇಡೋದ್ರಿಂದ ಕ್ಲೀನಾಗಿರುತ್ತೆ. ನಿಮಗೂ ಕೂಡ ಇದು ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ವೇಸ್ಟ್ ಅಂತೂ ಆಗಲ್ಲ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್.